ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ಗೆ ಮತ್ತೆ ಸ್ವಾಗತ. ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದ ಸೀಟು ಹಂಚಿಕೆ ಫೈನಲ್. 28 ಕ್ಷೇತ್ರದಲ್ಲಿ 3 ಕ್ಷೇತ್ರದಲ್ಲಿ ಜೆಡಿಎಸ್ ನಿಲ್ಲುತ್ತೆ ಅನ್ನೋದು ಫೈನಲ್ ಆಗಿದೆ. ಮಂಡ್ಯ, ಹಾಸನ, ಕೋಲಾರ ಜೆಡಿಎಸ್ಗೆ ಫಿಕ್ಸ್. ಈ ಮೊದಲು 2 ಕ್ಷೇತ್ರ ಕೊಡ್ತೀವಿ ಅಂತ ಬಿಜೆಪಿ ಹೇಳ್ತಾ ಇತ್ತು. ಆದ್ರೆ ಕುಮಾರಸ್ವಾಮಿ ಪಟ್ಟು ಹಿಡಿದು ಕೂತ್ರು 2 ಸೀಟ್ ಆದ್ರೆ ಇದು ವರ್ಕ್ ಆಗಲ್ಲ ಅಂತ. ಕೊನೆಗೆ 3 ಸೀಟು ಕೊಡೋದಕ್ಕೆ ಒಪ್ಪಿಗೆ. 3 ಕ್ಷೇತ್ರಗಳಿಗೆ ಕುಮಾರಸ್ವಾಮಿ ಬಿಗಿ ಪಟ್ಟು ಹಿಡಿದು ಕೂತಿದ್ರು. ಮಂಡ್ಯ ಕ್ಷೇತ್ರಕ್ಕೆ ಕುಮಾರಸ್ವಾಮಿ ಸ್ಪರ್ಧೆ ಬಹುತೇಕ ಖಚಿತ. ಹಾಸನ ಕ್ಷೇತ್ರಕ್ಕೆ ಹಾಲಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಟಿಕೆಟ್. ಕೋಲಾರ ಕ್ಷೇತ್ರದಲ್ಲಿ ಮಲ್ಲೇಶ್ ಬಾಬು ಸ್ಪರ್ಧೆ ಸಾಧ್ಯತೆ. ಇನ್ನು ಬಿಜೆಪಿ ಸಂಸದ ಇರೋ ಕೋಲಾರ ಜೆಡಿಎಸ್ ಪಾಲಾಗಿದೆ. ಕೋಲಾರ ಬಿಟ್ಕೊಡೋದಕ್ಕೆ ಬಿಜೆಪಿ ಒಪ್ಪಿಕೊಂಡಿದೆ. ಪ್ರಶಾಂತ್, ಆಲ್ಮೋಸ್ಟ್ ಫೈನಲ್. HDK ಕೂಡ ಈಗಾಗಲೇ ತಾವೇ ಘೋಷಣೆ ಮಾಡ್ಕೊಂಡ್ಬಿಟ್ರು, ಈ 3 ಕ್ಷೇತ್ರಗಳಲ್ಲಿ ನಾವು ನಿಂತ್ಕೊಳ್ತಾ ಇದ್ದೀವಿ ಅಂತ ಹೇಳಿ. ಅದೇ ಅಧಿಕೃತವಾಗಿ ಘೋಷಣೆ ಒಂದೇ ಬಾಕಿ ಇದೆ ನೋಡಿ. ಈಗ ಅಧಿಕೃತವಾಗಿ ಘೋಷಣೆ ನನಗನ್ಸುತ್ತೆ ಕುಮಾರಸ್ವಾಮಿ ಅವರು ಮೊನ್ನೆ ಏಕಪಕ್ಷೀಯವಾಗಿ ಘೋಷಣೆ ಮಾಡಿಬಿಟ್ರು. ಹೌದು, ಮಂಡ್ಯ, ಹಾಸನ ಮತ್ತು ಕೋಲಾರ JDSಗೆ ಅಂತಕ್ಕಂಥದ್ದನ್ನು ಅವರು ಆಮೇಲೆ ನಿನ್ನೆ ಬೆಳಿಗ್ಗೆ ಅದನ್ನು ಕೂಡ ಹೇಳಿದರು. ಅಲ್ಲಿ ಡೆಲ್ಲಿಯಲ್ಲಿ ಇನ್ನೊಂದು ಸ್ವಲ್ಪ ಏನೋ ಕನ್ಫ್ಯೂಷನ್ ಇದೆ ರೀ ಅಂತ. ಬಟ್ ತಾವು ಘೋಷಣೆ ಮಾಡಿದ್ರಿಂದ ಈಗೇನಾಯಿತು, ನಿನ್ನೆ BJP ಸಭೆಯಲ್ಲೂ ಕೂಡ ಇದು ವಿಸ್ತೃತ ಚರ್ಚೆ ಆಯಿತು. ಕೋಲಾರ ಕ್ಷೇತ್ರಕ್ಕೋಸ್ಕರ ಹಠ ಹಿಡಿದು ಜಗಳ ಆಡಿ ಮೈತ್ರಿಯನ್ನು ಕಡಿದುಕೊಳ್ಳುವ ಹಂತಕ್ಕೆ ಹೋಗಲಿಕ್ಕೆ BJP ಕೂಡ ತಯಾರಿಲ್ಲ. JDSಗೂ ಕೂಡ ಮೈತ್ರಿ ಮುರಿಯುವಂತಕ್ಕಂಥದ್ದು ಅನಿವಾರ್ಯತೆ ಇಲ್ಲ. ಹೀಗಿರುವಾಗ ಈಗ BJP ಹೈಕಮಾಂಡ್ನಲ್ಲಿ ನಿನ್ನ ಚರ್ಚೆ ಆದಾಗ 3 ಹೇಗೂ ಕೋಲಾರ ನಮಗೇನು ಭಾಳ ಫೇವರೇಬಲ್ ಇಲ್ಲ ಸರ್ವೆಗಳಲ್ಲಿ. ಆ ಕಾರಣದಿಂದ JDS ನಿಂತರೆ ಒಕ್ಕಲಿಗರ ಮತಗಳು JDSಗೆ ಸುಲಭವಾಗಿ ಬೀಳುತ್ತವೆ. ಆ ಕಾರಣದಿಂದ JDSಗೆ ಕೊಡಬೇಕು ಅಂತಕ್ಕಂಥ ತೀರ್ಮಾನ ಆಗಿದೆ. ಮಂಡ್ಯ, ಹಾಸನದ ಬಗ್ಗೆ ಕೂಡ ತೀರ್ಮಾನ ಆಗಿತ್ತು. ಒಂದು, ಯಾಕೆ ಕುಮಾರಸ್ವಾಮಿ ಸಿಟ್ಟಿಗೆದ್ದಿದ್ರು ಅನ್ನುವ ಭಾಳ ಅಂದರೆ ನಾವು ಕೂಡ ಅದರ ಹಿಂದೆ ಯಾಕೆ ಸಿಟ್ಟಿಗೆದ್ರು ಅವತ್ತು ದಿಲ್ಲಿಯಿಂದ ಬಂದು ಅಂತಕ್ಕಂಥದ್ದು ನೋಡಿದಾಗ BJP ಹೈಕಮಾಂಡ್ ಕಡೆಯಿಂದ ಅಮಿತ್ ಶಾ ಅವರು ಇಲ್ಲ ನೀವು ನಿಖಿಲ್ ಕುಮಾರಸ್ವಾಮಿ ಅವರನ್ನು ಮತ್ತೆ ನಿಲ್ಲಿಸಿ, ಅದಕ್ಕೆ ನನಗನ್ಸುತ್ತೆ ಅದು ಸುಮಲತಾ ಕೂಡ ಅದರಲ್ಲೊಂದು ಕಾರಣ ಅಂತ ನನಗನ್ಸುತ್ತೆ. ಗೊತ್ತಿಲ್ಲ ನನಗೆ, ಅಂದರೆ ಐ ಆಮ್ ನಾಟ್ 100% ಶೂರ್. ಬಟ್ ಏನಾಗಿದೆ, HD ಕುಮಾರಸ್ವಾಮಿ ನಿಂತರೆ ಸುಮಲತಾ ಬಂಡಾಯ ಹೇಳದೇ ಇರಬಹುದು ಅಂತಕ್ಕಂಥದ್ದು ಒಂದು ಪಾರ್ಟ್. ಆದರೆ ಅಲ್ಲಿ ನಿಖಿಲ್, ಇಲ್ಲಿ ಪ್ರಜ್ವಲ್ ಆದರೆ ಮತ್ತು ಈ ಕಡೆ ಡಾಕ್ಟರ್ ಮಂಜುನಾಥ್ ಅವರಿಗೆ BJP ಕೊಟ್ಟಿರುವಾಗ ಎಲ್ಲ ಮಕ್ಕಳಿಗೆ ಟಿಕೆಟ್ ಹೋಗುತ್ತೆ ಅಂತಕ್ಕಂಥ ಒಂದು ಚರ್ಚೆ ಕೂಡ ಶುರುವಾಗ್ಬೋದು ಅನ್ನುವ ಕಾರಣಕ್ಕೋಸ್ಕರ ನಿಖಿಲ್ ಬೇಡ ನೀವೇ ನಿಲ್ಲಿ ಅಂತಕ್ಕಂಥದ್ದನ್ನು ಅಮಿತ್ ಶಾ ಅವರು ಹೇಳಿದ್ರಿಂದ ಕುಮಾರಸ್ವಾಮಿ ಅಷ್ಟು ವ್ಯಗ್ರರಾಗಿದ್ದರು ಅಂತಕ್ಕಂಥದ್ದು BJP ಮೂಲಗಳು ಹೇಳ್ತಾ ಇವೆ. ಈಗ ಅದನ್ನು JDS ಮೂಲಗಳಿಂದಲೂ ನಾವು ವೆರಿಫೈ ಮಾಡಬೇಕು ಅದಕ್ಕೆ ಎಕ್ಸಾಕ್ಟ್ಲಿ ಏನಾಗಿತ್ತು ಅಂತಕ್ಕಂಥದ್ದು. ಬಟ್ JDSನವರು ಕೂಡ ಎಲ್ಲೂ ಸ್ಪಷ್ಟವಾಗಿ ಅದನ್ನು ಹೇಳ್ತಾ ಇಲ್ಲ. ಕುಮಾರಸ್ವಾಮಿ ಕೂಡ ಮೊದಲು ನಿಖಿಲ್ ಮಂಡ್ಯದ ಸಭೆಗೆ ಹೋದಾಗ ಇಲ್ಲ ನಿಖಿಲ್ ನಿಲ್ತಾರೆ ಅಂತಕ್ಕಂಥದ್ದನ್ನು ಹೇಳಿದರು. ಏಕಾಏಕಿ ದಿಲ್ಲಿಯಿಂದ ಬಂದ ನಂತರ ನಾನೇ ನಿಲ್ತೀನಿ ಅಂತಕ್ಕಂಥ ಇಂಡಿಕೇಶನ್ಸನ್ನು ಕುಮಾರಸ್ವಾಮಿ ಕೊಡ್ತಾ ಇದ್ದಾರೆ. ಹೀಗಾಗಿ ಮಂಡ್ಯದಲ್ಲಿ ಬಹುತೇಕ HD ಕುಮಾರಸ್ವಾಮಿಯವರೇ ಚುನಾವಣೆಗೆ ನಿಲ್ತಾರೆ. ಆಗ ಸುಮಲತಾ ಏನು ಮಾಡ್ತಾರೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಅವರು ಇನ್ನೂ ದಿಲ್ಲಿಯಲ್ಲಿದ್ದಾರೆ ಸುಮಲತಾ ಅವರು. ಮಂಡ್ಯಕ್ಕೆ ಬಂದು ಮಂಡ್ಯದ ಕಾರ್ಯಕರ್ತರ ಜೊತೆ ಚರ್ಚಿಸಿ ಏನು ನಿರ್ಧಾರ. ಒಂದು, ಸುಮಲತಾ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಸಿಗಲ್ಲ ಅಂತಕ್ಕಂಥದ್ದು ಸ್ಪಷ್ಟ. ಮತ್ತು ಕುಮಾರಸ್ವಾಮಿ ನಿಂತು ಇನ್ನೊಂದು ಕಡೆ ಕಾಂಗ್ರೆಸ್ ಕ್ಯಾಂಡಿಡೇಟ್ ಇದ್ದಾಗ ಸುಮಲತಾ ಪಕ್ಷೇತರರಾಗಿ ನಿಲ್ತಾರಾ ಅಂತಕ್ಕಂಥದ್ದು ಪ್ರಶ್ನೆ. 2 ವಿಕಲ್ಪಗಳು ಸುಮಲತಾ ಬಳಿ ಇವೆ. ಕರೆಕ್ಟ್. ಒಂದು, ಇಲ್ಲ BJP ಹೈಕಮಾಂಡ್ ಹೇಳಿದೆ ಮುಂದೆ ಅಕಾಮಿಡೇಟ್ ಮಾಡ್ತೀವಿ ಅನ್ನುವ ಕಾರಣಕ್ಕೋಸ್ಕರ ಕುಮಾರಸ್ವಾಮಿ ಅವರಿಗೆ ಬೆಂಬಲ ಕೊಡೋದು. ನಿಖಿಲ್ಗೆ ಬೆಂಬಲ ಕೊಡ್ಲಿಕ್ಕೆ ಸುಮಲತಾ ಅವ್ರಿಗೆ ಒಂದು ಸ್ವಲ್ಪ ಅಂದರೆ ನಿಖಿಲ್ ವಿರುದ್ಧ ಸ್ವಾಭಿಮಾನದ ಹೋರಾಟವನ್ನು ಮಾಡೋದವ್ರಿಗೆ ಮತ್ತು ನಿಖಿಲ್ ಪರವಾಗಿ ಕೆಲಸ ಮಾಡೋದು ಕಷ್ಟ ಆಗ್ತಿತ್ತು ಅಂತ ಅನಿಸುತ್ತೆ. ಕುಮಾರಸ್ವಾಮಿ ಪರವಾಗಿ ಸುಮಲತಾ ಕೆಲಸ ಮಾಡ್ತಾರೆ ಅಂತ ಅನ್ನಿಸ್ತಾ ಇಲ್ಲ. ಸುಮ್ಮನಾಗ್ಲಿಕ್ಕೆ ಅದೊಂದು ಕಾರಣ ಇರಬಹುದು. ಸುಮ್ಮನ ಇದ್ದರೆ ಗೊತ್ತಿಲ್ಲ ಈಗ ಸುಮಲತಾ ಮಂಡ್ಯಕ್ಕೆ ಬಂದು ಏನು ಮಾಡ್ತಾರೆ ಅಂತಕ್ಕಂಥದ್ದು. ಇಲ್ಲವಾದಲ್ಲಿ ಪಕ್ಷೇತರರಾಗಿ ಸ್ಪರ್ಧಿಸ್ತಕ್ಕಂಥ ಒಂದು ವಿಕಲ್ಪ ಇದ್ದೇ ಇದೆ. ಆದರೆ BJP ರಾಷ್ಟ್ರೀಯ ನಾಯಕರು ಕೂಡ JDS ಜೊತೆಗಿನ ಚರ್ಚೆಯಲ್ಲಿ ಸರ್ವೆಗಳು ಇವೆಲ್ಲವುಗಳನ್ನು ನೋಡಿದ ನಂತರ ಇಲ್ಲ ಮಂಡ್ಯದಲ್ಲಿ JDS ನಿಲ್ಲಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದರು. ಹಾಸನ ಕೂಡ ಪ್ರಜ್ವಲ್ ರೇವಣ್ಣ ಅವರನ್ನು ಬದಲಾಯಿಸಿ ಅಂತಕ್ಕಂಥದ್ದನ್ನು BJP ಹೈಕಮಾಂಡ್ ಕಡೆಯಿಂದ ಹೇಳಲಾಗಿತ್ತು. ಪ್ರಜ್ವಲ್ ರೇವಣ್ಣ ಬಗ್ಗೆ ರಿಪೋರ್ಟ್ಸ್ಗಳು ಸರಿ ಇಲ್ಲ, ಈ ಕಾರಣದಿಂದ
ಬದಲಾಯಿಸಿ ಅಂತಕ್ಕಂಥದ್ದನ್ನು. ಆದರೆ ಜೆ ಡಿ ಎಸ್ ಹೇಳಿದೆ ನೀವು 3 ಸೀಟ್ ಬಿಟ್ಕೊಡ್ತಾ ಇದ್ರಿ, ಯಾರು ಕ್ಯಾಂಡಿಡೇಟ್ ಆಗಬೇಕು ಅನ್ನೋದನ್ನು ನಾವು ನಿರ್ಧಾರ ಮಾಡ್ತೀವಿ ಹೊರತು ನೀವು ನಿರ್ಧಾರ ಮಾಡೋಕ್ಕಾಗಲ್ಲ ಅನ್ನೋದನ್ನು ಕುಮಾರಸ್ವಾಮಿ ದಿಲ್ಲಿಯಲ್ಲಿ ಹೇಳಿ ಬಂದಿದ್ರು. ಅದೇ ಕಾರಣದಿಂದ ಅವರು ಪತ್ರಕರ್ತರನ್ನೆಲ್ಲ ಕರೆಸಿದ್ರು ಅಮಿತ್ ಶಾ ಮನೆ ಹೊರಗಡೆ, ನಾನು ಬೈಟ್ ಕೊಡ್ತೀನಿ ಅಂತ. ಕೊಡದೆ ವಾಪಸ್ ಬೆಂಗಳೂರಿಗೆ ಬಂದರು. ಅದರ ಕಾರಣ ಬಿ ಜೆ ಪಿ ಅಭ್ಯರ್ಥಿಗಳ ಆಯ್ಕೆ, ಜೆ ಡಿ ಎಸ್ನ ಅಭ್ಯರ್ಥಿಗಳ ಆಯ್ಕೆಯಲ್ಲೂ ಕೂಡ ಬಿ ಜೆ ಪಿ ಸ್ವಲ್ಪ ಹಸ್ತಕ್ಷೇಪ ಮಾಡ್ತಾ ಇದೆ ಅನ್ನುವ ಬೇಸರ ಕುಮಾರಸ್ವಾಮಿ ಅವರಿಗಿತ್ತು. ಆದರೆ ಬಿ ಜೆ ಪಿ ಹೇಳ್ತಾ ಇದೆ, ಈಗ ಎಲ್ಲ ಕಡೆ ದೇವೇಗೌಡರ ಕುಟುಂಬದ ಕುಡಿಗಳೇ ನಿಂತ್ಕೊಂಡ್ರೆ ನಾವೇನು ಪ್ರಚಾರ ಮಾಡೋದು? ಸಿದ್ದರಾಮಯ್ಯನವರು ಕೂಡ ಅದನ್ನೇ ಹೇಳ್ತಾ ಹೋಗ್ತಾರೆ, ಪರಿವಾರವಾದ ಅಂತೀರಿ, ಇಲ್ಲಿ ಬಂದು ಎಲ್ಲ ಪರಿವಾರದವರೇ ನಿಲ್ತಿದ್ದಾರಲ್ಲ ಅಂತ ಅನ್ನುವ ಕಾರಣದಿಂದ ನೀವು ಚೇಂಜ್ ಮಾಡಿ ಅಂತಕ್ಕಂಥದ್ದನ್ನು ಬಿ ಜೆ ಪಿ ಜೆ ಡಿ ಎಸ್ಗೆ ಹೇಳ್ತಾ ಇತ್ತು. ಜೆ ಡಿ ಎಸ್ ಮಂಡ್ಯದಲ್ಲಿ ಬಹುಶಃ ಒಪ್ಕೊಂಡಂತಿದೆ, ಹಾಸನದಲ್ಲಿ ಒಪ್ಕೊಳ್ತಾ ಇಲ್ಲ. ನೋಡಿ, ಹಾಸನದಲ್ಲಿ ಒಪ್ಕೊಂಡ್ರೆ ದೆರ್ ವಿಲ್ ಬಿ ಡೀಪ್ ಟ್ರಬಲ್ ಇನ್ ದ ಫ್ಯಾಮಿಲಿ ಆಲ್ಸೋ, ನನ್ನ ಅಂದಾಜಿನ ಪ್ರಕಾರ. ಕೋಲಾರ ಮುನಿಸ್ವಾಮಿ ಅವರ ಟಿಕೆಟ್ ತಪ್ಪಿದೆ. ನನಗನ್ಸುತ್ತೆ ಮುನಿಸ್ವಾಮಿ ಒಂದು ರೀತಿಯ ನತದೃಷ್ಟ ಸಂಸದ, ಗೆದ್ದರೂ ಕೂಡ ಮುಂದೆ ಅವರಿಗೆ ಬಿ ಜೆ ಪಿಯಿಂದ ಟಿಕೆಟ್ ಸಿಗುವ ಅವಕಾಶ ಇಲ್ಲ. ಬಟ್ ಕಾಂಗ್ರೆಸ್ ಕೋಲಾರ ಪೆಂಡಿಂಗ್ ಇಟ್ಟಿದೆ, ಗೊತ್ತಿಲ್ಲ ಅದರದ್ದು ಇಂಡಿಕೇಶನ್ಸ್ ಏನು ಅಂತ. ನಿನ್ನೆಯ ಸಿ ಸಭೆಯಲ್ಲಿ ಕೋಲಾರ ಪೆಂಡಿಂಗ್ ಇದೆ, ಚಿಕ್ಕಬಳ್ಳಾಪುರ ಪೆಂಡಿಂಗ್ ಇದೆ, ಬಳ್ಳಾರಿ ಪೆಂಡಿಂಗ್ ಇದೆ. ಕಾಂಗ್ರೆಸ್ ಪಟ್ಟಿ ಬಗ್ಗೆ ಮಾತಾಡೋಣ, ಒಂದು ಚಿಕ್ಕ ಬ್ರೇಕ್ ತಗೋಣ. ಯಾಕೆ ಅಂತಕ್ಕಂಥದ್ದು ಬಿಜೆಪಿಯ ಟಿಕೆಟ್, ಜೆ ಡಿ ಎಸ್ ಟಿಕೆಟ್ ಮೇಲೆ ಏನಾದರೂ ಅವಲಂಬಿತ ಆಗಿದೆ. ಎಸ್, ಹಾಗಾದ್ರೆ ಕಾಂಗ್ರೆಸ್ ಪಟ್ಟಿ ಏನು ಹೇಳ್ತಾ ಇದೆ ಮಾತಾಡೋಣ, ಚಿಕ್ಕ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.